ಎಲ್ಲ ನಾಯಕರು, ಅರವಾಡಿ ಭಾಗದ ಜನಪ್ರಿಯ ಶಾಸಕರು, ಬೆಳಗಾವಿ ಕೆಎಂಎಫ್ನ ಅಧ್ಯಕ್ಷರಾದ ಪಾಟೀಲ್ ಜಾರಕಿಹೊಳಿ ಅವರೇ, ಅದೇ ಪ್ರಕಾರ ಕಾರ್ಖಾನೆ ಅಧ್ಯಕ್ಷರಾದ ಚಿನ್ನಪ್ಪನ ಕಂಬಳಿ ಅವರೇ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗಬ್ಬೂರ್ ಅವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಸಂಸ್ಥೆಯ ನಿರ್ದೇಶಕರಾದ ಬಸಗೌಡ ಪಾಟೀಲ್ ಅವರೇ, ಡಿಸಿ ಬ್ಯಾಂಕಿನ ನಿರ್ದೇಶಕರಾದ ವೆಂಕಟ ಕಪ್ಪುರ್ತಿ ಅವರೇ ಹಾಗೂ ಸಿಎದ ಸಿದ್ದಪ್ಪ ಅವರೇ ಮತ್ತು ಆಗಮಿಸಿದ ಎಲ್ಲ ಕಾರ್ಮಿಕ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು, ಇವತ್ತು ಈಗಾಗಲೇ ಪಾಟೀಲ್ ಜಾರಕಿಹೊಳಿ ಅವರು ಈ ಸಕ್ಕರೆ ಕಾರ್ಖಾನೆ ನಡೆದ ಬಂದ ದಾರಿಯನ್ನು ಹೇಳಿದ ತಮ್ಮದೇ. ಇವತ್ತು ನೋಡಿದ್ರೆ ಬಹುತೇಕ ಎಲ್ಲರೂ 1250 ಜನರ ಪ್ರಾರಂಭ ಆದ ಸಕ್ಕರೆ ಕಾರ್ಖಾನೆ ನಿಮ್ಮ ಜೊತೆಗಿದ್ದವು ಎಲ್ಲರೂ 10,000 15,000 ಹೋಗಿದ್ದವರು ನಾವು ಇಲ್ಲೇ ನಿಂತೀವಲ್ಲ ಒಂದು ಆಗಬೇಕು. ಆದರೆ ನಾವು ಅವರು ಯಾವಾಗ ಡಿಸಿ ಬ್ಯಾಂಕ್ನಲ್ಲಿ ಕೂಡಿದೆವು ಅವಾಗ ಈ ಸಕ್ಕರೆ ಕಾರ್ಖಾನೆಯ ಒಂದು ವಿಚಾರ ಬಂದ. ಯಾಕಂದರೆ ಈ ಒಂದು ಮೊದಲು ಕಾಲೇಜ್ 1250 ಪ್ರಾರಂಭ ಆಗ್ತಿದ್ರು. ಆಮೇಲೆ ಕೆಲವು ವರ್ಷಗಳಿಂದ 2,500 ಪ್ರಾರಂಭ ಮಾಡಿ. ಆದರೆ ಇವತ್ತು 2,500 ಕೂಡ ಇಲ್ಲ, 3,500 ಪ್ರಾರಂಭ ಮಾಡಿದ್ರೆ ಎಲ್ಲರನ್ನೂ ಹೊಸದಾಗಿ ಮಾಡ್ತಾರೆ. ಆದರೆ ನಾವು ಇದು ಜನಪ್ರಮುಖ ಹಳೆಯದಿರುವುದರಿಂದ ಇದು ಬರೀ 2,500 ಇದ್ದು ಇನ್ನು 3,500 ಆಗಬೇಕಂದ್ರೆ ನಮ್ಮ ಹತ್ರ ಬಹಳಷ್ಟು ಕಮ್ಮಿ ಟೈಮ್ ಉಳಿದು ಇನ್ನೇನಪ್ಪ ಇರಲಿಲ್ಲ. ಆಗ್ಬೋದು ಏನಿಲ್ಲ ಅಂದಾಗ ನಮ್ಮ ಹಸಿದ ಸಕ್ಕರೆ ಕಾರ್ಖಾನೆ ಎಲ್ಲ ಒಂದು ಟೆಕ್ನಿಕಲ್ ಟೀಮ್ ಇರ್ಬೋದು ಅಥವಾ ಈಗಿರ್ತಕ್ಕಂಥ ನಿಮ್ಮ ಕಾರ್ಮಿಕ ಒಂದು ನಮ್ಮ ಕೌಶಲ್ಯ ಇವರೆಲ್ಲ ಟೀಮ್ ನಿಮ್ಮ ಟೀಮ್ ಇರ್ಬೋದು, ಎಲ್ಲರೂ ಬಂದು ಅಭ್ಯಾಸ ಮಾಡಿ ನೋಡಿದಾಗ ಏನಿಲ್ಲ ಸೆಪ್ಟೆಂಬರ್ ಕೊನೆಯವರೆಗೆ ಬಹಳ ಕಷ್ಟಪಟ್ಟು ಮುಗಿಬೋದು ಅಂತ ತಿಳ್ಕೊಂಡಾದ್ರೆ ನಾವು ಇದು ಕೈಯಾಗಿ ಅವಾಗ ಕೈಯಾಗಿದ್ದ ನಂತರ ಇನ್ನು ಈಗ ಡಿಸಿ ಬ್ಯಾಂಕ್ನಲ್ಲಿ ಎನ್ಪಿ ಆಗಿಲ್ಲ. ಇದಕ್ಕೆ ಆರ್ಥಿಕ ಯಾರು ಸಹಾಯ ಮಾಡೋದು ನಾವು ಬೇರೆ ಸ್ಥಳದಾಗ ಮುಂದೆ ಬಂದ ನಂತರ ಅದು ಎಲ್ಲ ಕಾಗದಪತ್ರ ನೋಡಿದಾಗ ನಮ್ಮ ನೀರು ಮೇಲೆ ಕೊಡಕ್ಕೆ ಹೋಗ್ತದೆ. ಆದರೆ ಪಾಟೀಲ್ ಜಾರಕಿಹೊಳಿ ಚೆನ್ನಾಗಿತ್ತು, ಯಾವುದೇ ರೀತಿ ನಮ್ಮ ಸಕ್ಕರೆ ಕಾರ್ಖಾನೆ ಬೆಳಿಬೇಕು, ಇವತ್ತು ಬೆಳೆಸಬೇಕಾದ್ರೆ ನೀವು ಸಾಲ ಫ್ಯಾಕ್ಟ್ರಿ ಮ್ಯಾಗ ಇಲ್ಲ ಅಂದ್ರೆ ನನ್ನ ಸ್ವಂತ ಅರ್ಜಿ ಮ್ಯಾಗ ಕೊಡಿದರೆ ಈ ಫ್ಯಾಕ್ಟ್ರಿಯನ್ನು ಬೆಳೆಸಿರಿ ಅಂತ ಹೇಳಿದಾಗ ನಾವು ಅವಾಗ ಅವರ ಸ್ವಂತ ಸಾಲವನ್ನು ತಮ್ಮ ಹೆಸರಲ್ಲಿ ತಗೊಂಡು ಈ ಫ್ಯಾಕ್ಟ್ರಿಗೆ ಕೊಟ್ಟು ಇದನ್ನು ಪ್ರಾರಂಭ ಈ ಎಕ್ಸ್ಪಾನ್ಷನ್ ಪ್ರಾರಂಭ ಮಾಡಿ. ಎಕ್ಸ್ಪಾನ್ಷನ್ದಲ್ಲಿ ಕೂಡ ಸಾಕಷ್ಟು ಅಡಚಣೆಗಳು ಬಂದು ಇನ್ನೂ ಕೂಡ ಬರ್ಬೋದು. ಯಾಕಂದರೆ ಈಗೆಲ್ಲ ಇರ್ತಕ್ಕಂಥ ಕಾರ್ಮಿಕ ಬಂದವರು ಇವತ್ತು ದಿವಸ ಹಗಲಿ ರಾತ್ರಿ ಅನ್ನೋದೇನೆ ಇವತ್ತು ಎಲ್ಲರೂ ಸೇರಿ ನಾವು ಕಷ್ಟಪಟ್ಟರೆ ಇವತ್ತು ನಾವು ಸೆಪ್ಟೆಂಬರ್ 30 ಟಾರ್ಗೆಟ್ ಇದ್ದೀವಿ, ಅಲ್ಲಿ ಮುಗಿಬೇಕಾಗ್ತದೆ. ಯಾಕಂದರೆ ಅಕ್ಟೋಬರ್ 1ನೇ ಹಂತದಲ್ಲಿ ಎಲ್ಲ ಪ್ರಾರಂಭ ಆಗುವುದು ಅಂತ ಒಂದು ವಿಚಾರ. ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆದವು, ನಾವು ಹಿಂದೆ ಉಳಿಯುವ ಆ ಕಾರಣ ಘಟಪ್ರವಾಸ ಕಾರ್ಯಕ್ರಮ ಎಲ್ಲ ಕಾರ್ಮಿಕರು ಬಂಧುಗಳಿಗೆ ಒಂದು ವಿನಂತಿ, ಹಗಲಿ ರಾತ್ರಿ ಹಂತದಲ್ಲಿ ನಾವೆಲ್ಲರೂ ಇವತ್ತೇನು ಕಾಂಟ್ರಾಕ್ಟ್ ಇದ್ದಾರೋ ಅಥವಾ ಯಾರು ವೆಂಡರ್ಸ್ ಇದ್ದಾರೋ ಅಥವಾ ಇವತ್ತು ಅದರಾಗಿ ನಮ್ಮ ಸಿವಿಲ್ ಸೆಕ್ಷನ್ ನೋಡ್ಕೊಳ್ಳುವಂಥ ನಮ್ಮ ಜನರು ಇರ್ಬೋದು ಅಥವಾ ಸೆಂಟರ್ ಇವರು ಕೂಡ ರಾತ್ರಿಗಳೇನೆ ಬಹುತೇಕ ಇಪ್ಪಾಯಿ ಮತ್ತು ಸಂಗಮಕ್ಕಿಂತ ಒಂದು ಹೆಜ್ಜೆ ಮುಂದಾಗಿ ಸಿವಿಲ್ ಕೆಲಸಗಳನ್ನು ಪೂರ್ಣ ಮಾಡಿದ್ದಾರೆ. ಅವರು ಕೂಡ ನಾವು ಅಭಿನಂದಿಸ್ತಾರೆ. ಯಾಕಂದರೆ ಎಲ್ಲ ಮೂರು ಕಾರ್ಯಕ್ರಮ ನೋಡ್ತಿರ್ತೀವಿ, ಅಲ್ಲಿ ಈಗಿದಾಗಿ ಯಾರು ಸಹಾಯ ಮಾಡ್ದ, ಈಗಿದಾಗಿ ಸಹಾಯ ಮಾಡ್ದ, ಈ ಪ್ರಕಾರ ಮಾಡಿದ ಅಂದರೆ ಇವತ್ತು ಒಳ್ಳೆಯದಿರ್ತೀವಿ. ಈಗ ಎಷ್ಟೆಲ್ಲ ಮಾಡುವಾಗ ಕೂಡ ಒಂದು ಏನು ನಮ್ಮನೆ ಸಂಗಮ ಸಹಕಾರ ಇರ್ಬೋದು ಅಥವಾ ಹಸಿದ ಸಹಕಾರ ಕಾರ್ಮಿಕರಿಗೆ ಸ್ಕೀಮ್ ಅದಾವ ಪಾಟೀಲ್ ಜಾರಕಿಹೊಳಿ ವಿನಂತಿ ಮಾಡಿದರು. ನಮ್ಮ ಕಾರ್ಖಾನೆಯ ನಮ್ಮ ಕಾರ್ಮಿಕರು ಕೂಡ ಸ್ಕೀಮ್ಗಳನ್ನೆಲ್ಲ ಕೊಡಬೇಕಂತ ಒಂದು ಒಪ್ಪಿಗೆ ಕೊಟ್ಟ ಮೀರಿ ಇವತ್ತು 2 ಸ್ಕೀಮನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಇರ್ತಕ್ಕಂಥ ನಿಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಾಟೀಲ್ ಜಾರಕಿಹೊಳಿ ಅವರು ಮತ್ತು ಎಲ್ಲರೂ ಸೇರಿ ಈಗ ಒಂದಂದ್ರೆ ಸುಮಾರು ನೀವು ಅದು 482 ಕಾರ್ಮಿಕರಿದೆ. ಅವರ ಕುಟುಂಬದವರು 2+2 ಅಲ್ಲಿ ಗಂಡ ಹೆಂಡತಿ 2 ಮಕ್ಕಳು ಅನ್ಮ್ಯಾರಿಡ್ ಅಂದ್ರೆ ಮದುವೆ ಆಗಿರೋದು 24 ವಯಸ್ಸೊಳಗೆ ಇರ್ತಾವೆ. ಅಂದ್ರೆ 1282 ನಿಮ್ಮ ಸಂಖ್ಯೆ ಆಗ್ತದೆ. 2+2 ಯಾರು ಒಬ್ಬರ ಮಕ್ಕಳು ಇರ್ಬೋದು ಅಥವಾ ಯಾರು ಮದುವೆ ಮಾಡಿ ಹುಟ್ಟಿರ್ಬೋದು. ಅವ್ರು ಇರ್ತಕ್ಕಂಥವ್ರಿಗೆ ಅವರಿಗೆ ವರ್ಷ ಪರ್ಯಂತ 2 ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಈಗಾಗಲೇ ಮಾಡಲು ನಿರ್ಣಯ ಮಾಡಿದ್ದಾರೆ. ಅಂದರೆ ಯಾವುದೋ ಆಪರೇಷನ್ ಆಗಲಿ ಏನಾಗಲಿ ಅವ್ರು ಏನಾದರೂ ಹಾಸ್ಪಿಟಲ್
ಉಳಿದಾಗ 2 ಇರಲಿ 3 ಇರಲಿ 4 ಇರಲಿ ಅಂದರೆ ಮ್ಯಾಕ್ಸಿಮಮ್ 4 ಅವರೆಲ್ಲರೂ ಸೇರಿ ನೀವು 2 ಲಕ್ಷವರೆಗೆ ಕ್ಲೇಮ್ ಮಾಡಬಹುದು. ಅದೇ ಪ್ರಕಾರ ಇವತ್ತು ಫ್ಯಾಕ್ಟರಿ ಕೆಲಸ ಮಾಡುವಾಗ ಇವತ್ತು ಆಕ್ಸಿಡೆಂಟಲ್ ಡೆತ್ ಅನ್ನೋದು ಇದೇ ಎಲ್ಲಿಯೋ ಒಂದು ಹೋಗದ ನಾವು ಬರ್ತಿರ್ಬೋದು ಅಥವಾ ಯಾವುದೇ ಒಂದು ಮಷಿನ್ ಆಕ್ಸಿಡೆಂಟ್ ಆಗಬಹುದು ಅಥವಾ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಬಹುದು. ಅಂಥವ್ರು ಕೂಡ ಮಾಡಬೇಕಂತ ನಾನು ಎಲ್ಲ ಸರ್ಕಾರಿ ಕಾರ್ಖಾನೆಯಲ್ಲಿ ಕೂಡ 10 ಲಕ್ಷವರೆಗೆ ಆಕ್ಸಿಡೆಂಟಲ್ ಡೆತ್ ಮಾಡಿದೆವು. ಆದರೆ ನೀವು ಡಿಸೆಂಬರ್ ಒಳಗೆ ಹಳೇದು ಏನು ಮಾಡಿದೆವು ಅದು 5 ಲಕ್ಷವರೆಗೆ ಅದೈದು ಅದನ್ನು ಅನೇಕ ಅದು ಡಿಸೆಂಬರ್ ನಂತರ 10 ಲಕ್ಷ ಆಕ್ಸಿಡೆಂಟಲ್ ಡೆತ್ ಕೂಡ ಇದು ಡಿಸೆಂಬರ್ನಲ್ಲಿ ಮಾಡ್ತೇವೆ. ಮತ್ತು ಈಗ ನ್ಯಾಚುರಲ್ ಡೆತ್ ಆದರೂ ಕೂಡ ಎಲ್ಲಿ ಒಂದು ಇನ್ಶೂರೆನ್ಸ್ ಇರುವುದಿಲ್ಲ. ಆದರೆ ಮತ್ತೊಂದು ಮನಸ್ಸು ಮಾಡಿ ಅದು ಕೂಡ ಹೆಲ್ತ್ ಪ್ರೀಮಿಯಂ ಬಗ್ಗೆ ನಾವು ಮಾಡ್ಬೇಕು ಮಾಡಿದಾಗ ಅದು ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೆವು. ಯಾರ ಕಾರ್ಮಿಕರು ಒಂದು ವಯಸ್ಸಾದ ಮೃತ್ಯುಪಟ್ಟರೆ ಅವ್ರು ಕುಟುಂಬದವರು ಯಾಕಂದ್ರೆ ಜೀವ ಅಂತಂದ್ರೆ ಜೀವಾಂತ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದರೆ ಅವ್ರ ಕುಟುಂಬದವರು ಅವ್ರ ಮೇಲೆ ಅವಲಂಬನೆ ಇರ್ತಾರೋ ಅವರಿಗೆ ಅನುಕೂಲ ಆಗಬೇಕು ಕೂಡ ಅವರ ಮೇಲೆ ಕೂಡ ಒಂದು 10 ಲಕ್ಷದ ಇನ್ಶೂರೆನ್ಸ್ ಕೂಡ ಈ ವರ್ಷದಿಂದ ಪ್ರಾರಂಭ ಆಗ್ತದೆ. ಯಾರು ಕೂಡ ಅಂದರೆ ಈ ಪ್ರಕಾರ ಆಗೋದ್ರಿಂದ 2 ಲಕ್ಷವರೆಗೆ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಮತ್ತು 10 ಲಕ್ಷ ನ್ಯಾಚುರಲ್ ಡೆತ್ ಆದರೆ 10 ಲಕ್ಷ, ಡಿಸೆಂಬರ್ ನಂತರ ಆಕ್ಸಿಡೆಂಟಲ್ ಡೆತ್ ಆದರೆ 10 ಲಕ್ಷ ಪ್ಲಸ್ 10 ಲಕ್ಷ ಅಂದರೆ 20 ಲಕ್ಷ ಆ ಕುಟುಂಬಕ್ಕೆ ಬರ್ತದೆ. ಈಗ ಏನು ಬರ್ತದ ಈಗ ಬರೀ 5 ಲಕ್ಷ ಇರೋದ್ರಿಂದ ಡಿಸೆಂಬರ್ವರೆಗೆ ಯಾರಾದರೂ ಮೃತ್ಯು ಆದರೆ ಅವ್ರ ಕುಟುಂಬಕ್ಕೆ ಆಕ್ಸಿಡೆಂಟಲ್ ಮೃತ್ಯು ಆದರೆ ಅವರಿಗೆ 15 ಲಕ್ಷ ಕೊಡುವಂಥ ಒಂದು ಸ್ಕೀಮ್. ಈ ಸ್ಕೀಮ್ಗಳು ಈಗಾಗಲೇ ಪ್ರಾರಂಭ ಮಾಡಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿ ನಿಮಗೂ ಒಳ್ಳೆಯದಾಗಿ ಅಂತ ಮಾಡಿದರು. ಅದರ ಜೊತೆ ನೀವು ಕೂಡ ಯಾಕಂದರೆ ಇದು ಸರ್ಕಾರ ಅಂತಲ್ಲ, ಇದು ಸರ್ಕಾರಿ ಸಂಸ್ಥೆ. ನಾವು ಎಷ್ಟು ಖಾಸಗಿದಾಗ ಕೆಲಸ ಅಂತಾರೆ ಅಂದರೆ ನಮ್ಮನ್ನು ಇತಿಮಿತಿಯಿಂದ ಮಾಡಬೇಕಾಗ್ತದೆ. ಬೇರೆದವ್ರು ಯಾರು ಸರ್ಕಾರಿ ಪರವಲ್ಲ. ಈಗ ಮಧ್ಯದಂಥ ದೊಡ್ಡ ಪರವ ಯಾರೂ ಇಲ್ಲ. ಮುಚ್ಚೋವಂತ ಮುಚ್ಚಿ ಹೋಗ್ಬಿಡ್ತಾರೆ. ಆ ಪ್ರಕಾರ ಆದ ಕಾರಣ ನೀವು ವಿಚಾರ ಮಾಡಬೇಕಾಗ್ತದೆ. ನಿಮ್ಮ ಕಾರ್ಖಾನೆ ಎಷ್ಟು ಒಳ್ಳೆಯ ರೀತಿಯಿಂದ ಅಷ್ಟು ಬೆನಿಫಿಟ್ ನಿಮ್ಗೆ ಬದಲಾಗಬಹುದು. ಇವತ್ತು ಬೋನಸ್ ಇರ್ಬೋದು, ಇಂಕ್ರಿಮೆಂಟ್ ಇರ್ಬೋದು, ಪ್ರಿಪೇರ್ ಟೈಮ್ ಇರ್ಬೋದು ಅಥವಾ ಹೆಚ್ಚಿನ ಅನುದಾನ ಇರ್ಬೋದು, ಎಲ್ಲ ಕೂಡ ಸಿಗೋದಾದ್ರೆ ಆ ಸರ್ಕಾರಿ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ಲಾಭ ಆಗಬೇಕು. ಆದ ಕಾರಣ ಅದೆಲ್ಲ ನಡೆಸೋದು ನಿಮ್ಮ ಕೈಯಾಗ. ಎಲ್ಲ ಹೇಗೆ ಮಾಡಿ ಕೊಟ್ಟಿದ್ರು ಅದನ್ನು ಒಳ್ಳೆಯ ರೀತಿಯಿಂದ ನಡೆಸಿದ್ರೆ ಮುಂದಿನ ನಿರ್ಮಾಣದಲ್ಲಿ ಈ ಸರ್ಕಾರಿ ಕಾರ್ಖಾನೆ ಕೂಡ ಇವತ್ತು ಪರಿಸರ ನೋಡ್ರೆ ಎಷ್ಟು ಚಂದ ಅನಿಸ್ತದೆ. ಯಾಕಂದ್ರೆ ಮೊದಲನೇ ಸಲ ಬದಲಾವಣೆ ನಮ್ಮಾಗ ಸಕ್ಕರೆ ಕಾರ್ಖಾನೆ ಬರೋ ನಮ್ಮದು ವಾತಾವರಣ ಅದು ಅಷ್ಟೊಂದು ಒಳ್ಳೆಯ ವಾತಾವರಣ. ಯಾಕಂದ್ರೆ ಹೇಳ್ತಿರ್ತಾರೆ ಬಂದವರು ಯಾವಾಗಲೂ ಕೂಡ ಇದು ದೇವಸ್ಥಾನ ಅದಕ್ಕೆ ಇನ್ನೂವರೆಗೆ ಇನ್ನೂವರೆಗೆ ಒಳ್ಳೆಯ ರೀತಿಯಿಂದ. ಆ ಕಾರಣ ನಾವು ಈ ಸಕ್ಕರೆ ಕಾರ್ಖಾನೆ ಇವತ್ತು ನಾವು ಮೊದಲ ಸ್ವಲ್ಪ ವಿಚಾರ ಮಾಡಿದರೆ ಒಮ್ಮೆ 5,000 ಹೋಗ್ಬೋದು. ಅದರ ಟೈಮ್ ಕಾರಣ 3,500 ಕೊಟ್ಟಿದ್ದೆವು. ತಾವು ಆಗಬೇಕಾದ್ರೆ ಸೆಪ್ಟೆಂಬರ್ ಕೊನೆಯ 30 ಒಳಗಡೆ ಇದು 3,500 ಅಕ್ಟೋಬರ್ ಮೊದಲನೇ ವಾರದಲ್ಲಿ ಏನು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗ್ತವು. ಯಾಕಂದರೆ ಇವತ್ತು ನೋಡಿರ್ಬೋದು ನೀವು ಸಕ್ಕರೆ ದರ ಗಗನಕ್ಕೆ ಇಲ್ಲ. ಸಕ್ಕರೆ ದರ ಸುಮಾರು 40-47 ಹೋಗ್ಯಾದ ಮಾರ್ಕೆಟ್ನಾಗ 50-55 ಇರ್ಬೋದು ಅನ್ಸ್ತದೆ. ಈ ಪ್ರಕಾರವಾಗಿ ಒಳ್ಳೆಯ ದರ ಸಿಗೋದಾಗ ನಮ್ಮ ಸಕ್ಕರೆ ಕೂಡ ಹೆಚ್ಚು ಉತ್ಪಾದನೆ ಆಗಬೇಕು, ರಿಕವರಿ ಹೆಚ್ಚು ಬರಬೇಕಾಗ್ತದೆ. ಮೊಲಾಸಿಸ್ ಕೂಡ ಏನು ಪ್ರೊಡಕ್ಷನ್ ಇರ್ಬೋದು, ಗ್ಯಾಸ್ ಪ್ರೊಡಕ್ಷನ್ ಇರ್ಬೋದು, ಎಲ್ಲ ಕೂಡ ದರ ಒಳ್ಳೆಯ ರೀತಿ ಸಿಕ್ಕರೆ ಅದು ಒಳ್ಳೆಯ ರೀತಿ ನಡೀತದೆ. ಇಲ್ಲಪ್ಪ ಎಲ್ಲ ಕಾರ್ಮಿಕರು ಅನ್ಬೋದು ನಾ ಏನು ಮಾಡೋದು ಅಂತೇಳಿ ನನ್ನೇನ ಹೋಗಿ ಅನ್ಬೋದು ಕೂಡೋದು ಹಾಗಿಲ್ಲ. ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡಿದ್ರೆ ಈ ಕಾರ್ಖಾನೆ ಒಳ್ಳೆಯದಾಗ್ತದೆ. ಯಾಕಂದ್ರೆ ಒಬ್ಬರ ಯಾರು ಎಲ್ಲ ಕೂಡ ಸಾಧ್ಯ ಇಲ್ಲ. ಅವರು ಬಯೋ ಸೆಕ್ಷನ್ದಾಗಿರ್ಬೋದು, ಮಿಲ್ ಸೆಕ್ಷನ್ದಾಗಿರ್ಬೋದು, ಇಲೆಕ್ಟ್ರಿಕಲ್ ಸೆಕ್ಷನ್ದಾಗಿರ್ಬೋದು, ಅಥವಾ ಕೋಜರ್ನೇಷನ್ದಾಗಿರ್ಬೋದು, ಯಾರು ಯಾವ ಜಾಗ ಆಗಿದ್ದಾರೆ ಅಲ್ಲಿ ತಮ್ಮ ತಮ್ಮ ಕೆಲಸ ಒಳ್ಳೆಯ ರೀತಿ ಮಾಡಿದ್ರೆ ಇವತ್ತೇನು ಇವತ್ತು ನಮ್ಮ ಹೆಸರಲ್ಲಿ ಸ್ಥಳ ಮಾಡ್ತಾರೆ. ಇಲ್ಲಿ ಗುರುವರಿಸೋರು ಮಾಡ್ತಾ ಇದ್ದಾರೆ. ನಮಗಾಗಲಿ ಅವ್ರಿಗಾಗಿ ಬಹಳ ಒಳ್ಳೆಯ ರೀತಿಯಾಗ್ತದೆ. ಯಾಕಂದ್ರೆ ಇವತ್ತು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯ ನಿರ್ದೇಶಕ ಮಂಡಳಿ ಸದಸ್ಯರು ಕೂಡ ಇರ್ತಾರೆ. ಇವತ್ತು ಬಸವಗೌಡ ಬೆಟ್ಟದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾವೆ. ಒಂದು ಕಾಲಕ್ಕೆ ಬೆಳಗಾವಿ ಅವ್ರ ಅಧ್ಯಕ್ಷರಿದ್ದರೆ ನಾವು ಕೂಡ ಮೆಂಬರ್ ಇದ್ದೇವೆ. ಈಗ ಎಲ್ಲರೂ ಕೂಡ ಇರುವುದರಿಂದ ಒಳ್ಳೆಯ ರೀತಿಯಿಂದ ಈ ಸಕ್ಕರೆ ಕಾರ್ಖಾನೆ ಬೆಳೆಸಿದ್ರೆ ನಿಮಗೂ ಕೂಡ ಒಳ್ಳೆಯದಾಗ್ತೈತಿ. ನೀವು ಹೆಚ್ಚಿನ ಇದನ್ನು ಒಂದೂ ಕೂಡ ಮುಂದೆ ಹೋಗಿದ್ದೇನೆ ಪ್ರಾರಂಭ ಮಾಡ್ತೇನೆ ಅಂತ ಮೇಲೆ ವಿಶ್ವಾಸ ನಾನು 4 ಮಾತು ನಮಸ್ಕಾರ.